Hello everyone, welcome back to my channel NCRT series. Let's start with today's Hindu news analysis. First article, Tokte Fury 6 killed in Maharashtra. ಸೊ ಈ ಸೈಕ್ಲಾನ್ ಟಾಕ್ಟೆ ಬಗ್ಗೆ ನೆನ್ನೆ ನಾವೇನು ಡಿಸ್ಕಸ್ ಮಾಡಿದ್ವಿ. ಈ ಸೈಕ್ಲಾನ್ ಟಾಕ್ಟೆಯಿಂದ ಕೋಸ್ಟಲ್ ಏರಿಯಾಸ್ ಆದಂತಹ ಕೇರಳ, ಕರ್ನಾಟಕ, ಗೋವಾದಲ್ಲಿ ಇದು ಜಾಸ್ತಿ ಇಂಪ್ಯಾಕ್ಟ್ ಡ್ಯಾಮೇಜ್ ಮಾಡಿತ್ತು ಆ್ಯಂಡ್ ಅದು ಗುಜರಾತ್ ಕೋಸ್ಟ್ಗೂ ಕೂಡ ರೀಚ್ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ಗುಜರಾತಲ್ಲೂ ಕೂಡ ಡ್ಯಾಮೇಜ್ ಮಾಡಿದೆ, ಲ್ಯಾಂಡ್ ಫಾಲ್ ಕ್ರಿಯೇಟ್ ಮಾಡಿದೆ ಮತ್ತು ಇದರಿಂದಾಗಿ ಮಹಾರಾಷ್ಟ್ರದಲ್ಲಿ 6 ಮೆಂಬರ್ಸ್ ಡೆತ್ ಕೂಡ ಆಗಿದೆ. ಸೊ ಈಗ ಸೈಕ್ಲೋನ್ ಹೇಗೆ ಫಾರ್ಮ್ ಆಗುತ್ತೆ ಅದ್ರ ಬಗ್ಗೆ ನೋಡೋಣ. ಸೊ a cyclone is a large scale air mass that rotates around strong centers of low pressure. ಸೊ ಸೈಕ್ಲೋನ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ವಾಟರ್ ಬಿಸಿಯಾಗಿದ್ದಾಗ ವಾಟರ್ ವೇಪರ್ ಫಾರ್ಮ್ ಆಗುತ್ತೆ. ಈ ಹೀಟ್ ಏನಾಗುತ್ತೆ ಅಟ್ಮಾಸ್ಫಿಯರಿಗೆ ರಿಲೀಸ್ ಆದಾಗ ಈ ವಾಟರ್ ವೇಪರ್ ಮತ್ತು ವಾಟರಾಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಟ್ ರಿಲೀಸ್ ಆಗಿರುತ್ತಲ್ಲ ಅದು ಆ ಗಾಳಿನ ಬಿಸಿ ಮಾಡುತ್ತೆ ಆ್ಯಂಡ್ ಬಿಸಿ ಮಾಡಿದಾಗ ಆ ಗಾಳಿ ಮೇಲೆ ಹೋಗುತ್ತೆ. ಸೊ ಕೆಳಗಡೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆದಮೇಲೆ ಸುತ್ತ ಇರುವಂಥ ಕೂಲರ್ ಏರ್ ಏನಿರುತ್ತೆ ಅದು ಆ ಜಾಗಕ್ಕೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಸೊ ಈ ಪ್ರಾಸೆಸ್ ರಿಪೀಟ್ ಆಗುತ್ತೆ ಅಂಟಿಲ್ ಸೈಕ್ಲೋನ್ ಫಾರ್ಮ್ಸ್. ನೆಕ್ಸ್ಟ್ ಆರ್ಟಿಕಲ್, ICMR ಡ್ರಾಪ್ಸ್ ಪ್ಲಾಸ್ಮಾ ಥೆರಪಿ ಫ್ರಮ್ ಕೋವಿಡ್ ಟ್ರೀಟ್ಮೆಂಟ್ ನಾರ್ಮ್ಸ್. ಸೊ ಈಗ ಕೋವಿಡ್ ಟ್ರೀಟ್ಮೆಂಟ್ ಗೈಡ್ಲೈನ್ಸಲ್ಲಿ ಯಾವ್ಯಾವ ಟ್ರೀಟ್ಮೆಂಟ್ನ ಕೋವಿಡ್ಗೆ ಕೊಡಬೇಕಂತ ಲಿಸ್ಟ್ ಆಗಿರುತ್ತಲ್ಲ ಆ ಲಿಸ್ಟಲ್ಲಿ ಪ್ಲಾಸ್ಮಾ ಥೆರಪಿನ ತೆಗ್ದಾಕಿದ್ದಾರೆ. ಸೊ ಏನಕ್ಕೆ ತೆಗ್ದಾಕಿದ್ದಾರೆ ಅಂದರೆ ICMR ಅವರು ಲಾಸ್ಟ್ ಇಯರೇ ಕೂಡ ಆಲ್ರೆಡಿ 400 ಪೇಷಂಟ್ಸ್ಗೆ ಈ ಪ್ಲಾಸ್ಮಾ ಥೆರಪಿ ಟ್ರೀಟ್ಮೆಂಟ್ನ ಕೊಟ್ಟಿದ್ರು. ಬಟ್ ಯಾರಲ್ಲೂ ಕೂಡ ಏನೂ ಬೆನಿಫಿಟ್ ಕಾಣದೇ ಇರೋ ಕಾರಣ COVID-19 ಗೈಡ್ಲೈನ್ಸ್ ಏನಿದೆ ಟ್ರೀಟ್ಮೆಂಟ್ಸ್ ರಿಗಾರ್ಡಿಂಗ್, ಸೊ ಅದರಲ್ಲಿ ಪ್ಲಾಸ್ಮಾ ಥೆರಪಿನ ತೆಗ್ದಾಕಿದ್ದಾರೆ. ಸೊ ಪ್ಲಾಸ್ಮಾ ಥೆರಪಿ ಏನು ಅಂತ ತಿಳ್ಕೊಳ್ಳೋಣ. ಸೊ ದ ಕನ್ವೋಲೆಸೆಂಟ್ ಪ್ಲಾಸ್ಮಾ ಥೆರಪಿ ಸೀಕ್ಸ್ ಟು ಮೇಕ್ ಯೂಸ್ ಆಫ್ ದ ಆ್ಯಂಟಿಬಾಡೀಸ್ ಡೆವಲಪ್ಡ್ ಇನ್ ದ ರಿಕವರ್ಡ್ ಪೇಷಂಟ್ ಅಗೇನ್ಸ್ಟ್ ದ ಕೊರೋನಾ ವೈರಸ್. ಸೊ ಯಾವ್ಯಾವ ಪೇಷಂಟ್ ಕೊರೋನಾ ವೈರಸ್ನಿಂದ ರಿಕವರ್ ಆಗಿದ್ದಾರೆ ಅವರಲ್ಲಿರುವಂಥ ಆ್ಯಂಟಿಬಾಡಿನ ತಗೊಂಡು ಪ್ಲಾಸ್ಮಾನ ತಗೊಂಡು ಯಾರಿಗೆ ಕ್ರಿಟಿಕಲ್ ಪೇಷಂಟ್ಸ್ ಯಾರಿಗೆ ಕೋವಿಡಿಂದ ಇನ್ನೂ ಕ್ಯೂರ್ ಆಗಿಲ್ಲ ಅವ್ರಿಗೆ ಈ ಪ್ಲಾಸ್ಮಾನ ಕೊಡ್ತಾರೆ. ಸೊ ದ್ಯಾಟ್ ಈ ಆ್ಯಂಟಿಬಾಡೀಸ್ ಅವ್ರ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂತ. ಬಟ್ ಇದು ಕೋವಿಡಲ್ಲಿ ಬೆನಿಫಿಷಿಯರಿ ಆಗದೇ ಇರೋ ಕಾರಣ ಇದನ್ನು ಆ ಲಿಸ್ಟಿಂದ ತೆಗೆದಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, DRDO's ಡ್ರಗ್ ಲಾಂಚ್ ಫಾರ್ ಎಮರ್ಜೆನ್ಸಿ ಯೂಸ್. ಸೊ ಈ DRDO ಡ್ರಗ್ಸ್ ಬಗ್ಗೆ ನಾವು ಪ್ರೀವಿಯಸ್ ಅನಾಲಿಸಿಸಲ್ಲಿ ಮಾತಾಡಿದ್ವಿ. ಈ DRDO ಏನಿದೆ ಒಂದು ಆ್ಯಂಟಿ ಡ್ರಗ್ನ ಡೆವಲಪ್ ಮಾಡಿದೆ. ಇದನ್ನು ಎಮರ್ಜೆನ್ಸಿ ಕೇಸಲ್ಲಿ ಯೂಸ್ ಮಾಡ್ಬೋದು ಅಂತ DCGI ಅಂದರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಪ್ರೂವಲ್ ಕೊಟ್ಟಿದ್ರು. ಮತ್ತು ಈ ಡ್ರಗ್ ಹೆಸರು ಬಂದು ಡ್ರಗ್ ಟು ಡಿಯಾಕ್ಸಿ ಡಿ ಗ್ಲೂಕೋಸ್, ಇದನ್ನು 2DG ಅಂತ ಕೂಡ ಕರೀತಾರೆ. ಈ ಡ್ರಗ್ನ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದು ಒಂದು ಶಾಶೆಟ್ ಪೌಡರ್ ಫಾರ್ಮಲ್ಲಿ ಬರುತ್ತೆ. ಇದನ್ನು ನೀರಲ್ಲಿ ಕರಗಿಸ್ಬಿಟ್ಟು ತೊಗೊಳ್ಳೋವಂಥದ್ದು. ಸೊ ಈ ಡ್ರಗ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದು ಎಫೆಕ್ಟ್ ಆಗಿರೋ ಸೆಲ್ಸ್ನ ಅಕ್ಯುಮುಲೇಟ್ ಮಾಡಿಕೊಂಡು ಅದ್ರ ಡೆವಲಪ್ಮೆಂಟ್ನ ಅದ್ರ ಗ್ರೋತ್ನ ಸ್ಟಾಪ್ ಮಾಡುತ್ತೆ. ಮತ್ತು ಈ ಡ್ರಗ್ಸ್ ಮೇಲೆ ಕ್ರಿಟಿಸಿಸಮ್ ಕೂಡ ಆಗಿತ್ತು, ಇದು ಕ್ಯಾನ್ಸರ್ಗೆ ಯೂಸ್ ಮಾಡೋವಂಥ ಒಂದು ಡ್ರಗ್ ಅಂತ, ಮತ್ತು ಇದು ಹೆಲ್ತಿ ಸೆಲ್ಸ್ಗೂ ಕೂಡ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಬಟ್ ಆದರೂ ಈಗ DRDO's ಡ್ರಗ್ ಏನಿದೆ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ, ಎಮರ್ಜೆನ್ಸಿ ಕೇಸಲ್ಲಿ ಅದನ್ನು ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಆರ್ಟಿಕಲ್, ಮೋದಿ ಅರ್ಜಸ್ ಮೋರ್ ಡಾಕ್ಟರ್ಸ್ ಟು ಆಫರ್ ಟೆಲಿಮೆಡಿಸಿನ್ ಸರ್ವಿಸಸ್. ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಡಾಕ್ಟರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ನಮ್ಮ ದೇಶದಲ್ಲಿರುವಂಥ ಕೆಲವು ಡಾಕ್ಟರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಈ ಕೋವಿಡ್ ಸೆಕೆಂಡ್ ವೇವ್ ಟೈಮಲ್ಲಿ ಏನಿದೆ ಈ ಟೆಲಿಮೆಡಿಸಿನ್ನ ಪ್ರೊವೈಡ್ ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಟೆಲಿಮೆಡಿಸಿನ್ ಸರ್ವಿಸ್ ಏನಿದೆ ಅದು ಹೋಮ್ ಐಸೋಲೇಷನಲ್ಲಿರೋರಿಗೆ ಮತ್ತು ರೂರಲ್ ಏರಿಯಾಸಲ್ಲಿರೋರಿಗೆ ಪ್ರಾಪರಾಗಿ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಟೆಲಿಮೆಡಿಸಿನ್ ಅಂದ್ರೇನು ಅಂತ ನೋಡೋಣ. ಟೆಲಿಮೆಡಿಸಿನ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಹೆಲ್ತ್ ರಿಲೇಟೆಡ್ ಸರ್ವಿಸಸ್ ಆ್ಯಂಡ್ ಇನ್ಫಾರ್ಮೇಷನ್ ವಿಯಾ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಅಂದರೆ ಹೆಲ್ತ್ ರಿಲೇಟೆಡ್ ಸರ್ವಿಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡೋ ಇನ್ಫಾರ್ಮೇಷನ್ ಆಗಿರ್ಬೋದು ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸಲ್ಲಿ ಪೇಷಂಟ್ಸ್ಗೆ ಹೋಮ್ ಐಸೋಲೇಷನ್ ಆಗಿರೋರ್ಗಿರ್ಬೋದು, ರೂರಲ್ ಏರಿಯಾಸಲ್ಲಿರುವಂಥ ಪೇಷಂಟ್ಸ್ಗಿರ್ಬೋದು ಈ ಮೂಲಕ ತಿಳಿಸೋದಕ್ಕೆ ಹೇಳಿದ್ದಾರೆ. ಸೊ ದ್ಯಾಟ್ ಈ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟು ಬರಲ್ಲ, ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಮತ್ತು ವೈರಸ್ ಕೂಡ ಸ್ಪ್ರೆಡ್ ಆಗೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಸ್ಟೇಟ್ಸ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಸ್ಪುಟ್ನಿಕ್ 5. ಸೊ ಸ್ಪುಟ್ನಿಕ್ 5 ಅನ್ನೋದೊಂದು ಕೋವಿಡ್ ವ್ಯಾಕ್ಸಿನ್ ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋವಂಥ ಒಂದು ವ್ಯಾಕ್ಸಿನ್ ಇದು. ಸೊ ಈ ವ್ಯಾಕ್ಸಿನ್ದು ಫಸ್ಟ್ ಡೋಸ್ 1,50,000 ಡೋಸಸ್ ಏನಿದೆ ಅದು May 1 ಬಂದಿತ್ತು. ಸೆಕೆಂಡ್ ಡೋಸ್ 60,000, ಸೆಕೆಂಡ್ ಡೋಸ್ ಸಂಡೇ ಬಂದಿದೆ ಇಂಡಿಯಾಗೆ. ಸೊ ಎಷ್ಟೊಂದು ಸ್ಟೇಟ್ಸ್ ಕೂಡ ಈ ವ್ಯಾಕ್ಸಿನ್ಗೋಸ್ಕರ ಆಲ್ರೆಡಿ ಅಪ್ರೋಚ್ ಮಾಡಿದೆ ರೆಡ್ಡೀಸ್ ಲ್ಯಾಬೊರೇಟರಿ ಮತ್ತು ಮಾರ್ಕೆಟಿಂಗ್ ಪಾರ್ಟ್ನರ್ ಆಫ್ ಸ್ಪುಟ್ನಿಕ್ 5 ಹತ್ರ. ಪ್ರೆಸೆಂಟ್ಲಿ 8 to 9 ಸ್ಟೇಟ್ಸ್ ಅಪ್ರೋಚ್ ಮಾಡಿದೆ ಆ್ಯಂಡ್ ಈ ವ್ಯಾಕ್ಸಿನ್ದು ಪ್ರೈಸ್ ಬಂದು ₹995 ಪರ್ ಡೋಸ್ ಆಗಿರುತ್ತೆ. ಇದಕ್ಕೆ 5% GST ಕೂಡ ಇನ್ಕ್ಲೂಡ್ ಆಗಿದೆ ಈ ವ್ಯಾಕ್ಸಿನಲ್ಲಿ. ನೆಕ್ಸ್ಟ್ ಆರ್ಟಿಕಲ್, ಇಸ್ರೇಲ್ ಸ್ಟ್ರೈಕ್ಸ್ ಹಿಟ್ ಗಾಜಾ ಟನಲ್ಸ್ ಆ್ಯಸ್ ಡಿಪ್ಲೊಮೇಟ್ಸ್ ವರ್ಕ್ ಫಾರ್ ಸೀಸ್ ಫೈರ್. ಸೊ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ ಆಗ್ತಿರೋಂಥ ಕ್ಲಾಶಸ್ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಸೊ ಇವತ್ತೇನು ನ್ಯೂಸ್ ಇದೆ ಅಂದರೆ ಇಸ್ರೇಲ್ ಮಿಲಿಟ್ರಿ ಏನಿದೆ ಏರ್ ಸ್ಟ್ರೈಕ್ ಮಾಡಿದೆ ಗಾಜಾ ಸ್ಟ್ರಿಪ್ ಮೇಲೆ. ಸೊ ಆದ ಕಾರಣ ಅಲ್ಲಿರುವಂಥ ಮಿಲಿಟೆಂಟ್ ಟನಲ್ಸ್ ಏನಿದೆ ಡೆಸ್ಟ್ರಾಯ್ ಆಗಿದೆ, ಅದರ ಜೊತೆ
ಹಮಾಸ್ ಕಮಾಂಡರ್ಸ್ದು ಮನೆಗಳು ಕೂಡ ಡಿಸ್ಟ್ರಾಯ್ ಆಗಿದೆ. ಸೊ ಇಂಪಾರ್ಟೆಂಟ್ ನ್ಯೂಸ್ ಏನಂದರೆ, ಈ ಗಾಜಾ ಪಟ್ಟಿಲಿರುವಂತಹ ಇಸ್ಲಾಮಿಕ್ ಜಿಹಾದ್ ಮಿಲಿಟರಿ ಗ್ರೂಪ್ ಇದೆಯಲ್ಲ, ಅದರದ್ದು ಟಾಪ್ ಗಾಜಾ ಲೀಡರ್ ಈ ಸ್ಟ್ರೈಕಲ್ಲಿ ಡೆತ್ ಆಗಿದೆ ಅವ್ರದ್ದು. ಆ್ಯಂಡ್ ಇವ್ರೇನಿದ್ದಾರೆ, ಇವ್ರನ್ನ ಇಸ್ರೇಲ್ ಅವರು ಬ್ಲೇಮ್ ಮಾಡ್ತಾಯಿದ್ರು, ಬಿಕಾಸ್ ಇಷ್ಟು ದಿನ ಇಸ್ರೇಲ್ ಮೇಲೆ ಏನು ಏರ್ ಸ್ಟ್ರೈಕ್ ಆಗ್ತಾಯಿತ್ತು ಅದಕ್ಕೆ ಕಾರಣ ಈ ಪರ್ಸನ್ ಅಂತ. ಬಟ್ ಇವಾಗ ಇಸ್ರೇಲ್ ಮಾಡಿರೋವಂಥ ಅಟ್ಯಾಕಲ್ಲಿ ಇವ್ರದ್ದು ಡೆತ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ ಈಸ್ ಇಂಡಿಯಾಸ್ ಪ್ಯಾಲೆಸ್ಟೈನ್ ಪಾಲಿಸಿ ಎವಾಲ್ವಿಂಗ್. ಸೊ ನೀವು ಫೋಟೋದಲ್ಲಿ ನೋಡ್ಬೋದು, ಅವರು TS ತಿರುಮೂರ್ತಿ ಅಂತ. ಇವರು UNSCಯಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ UNSCಯಲ್ಲಿ ಇಂಡಿಯಾ ನಾನ್ ಪರ್ಮನೆಂಟ್ ಮೆಂಬರ್ ಆಗಿದೆ. ಸೊ UNSC ಬಗ್ಗೆ ನೋಡೋಣ. UNSC, ಸೊ UN ಸೆಕ್ಯೂರಿಟಿ ಕೌನ್ಸಿಲ್, ಇದು ಎಸ್ಟಾಬ್ಲಿಷ್ ಆಗಿದ್ದು 1945ಅಲ್ಲಿ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ 6 ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ದ ಯುನೈಟೆಡ್ ನೇಷನ್. ಬೇರೆ 5 ಆರ್ಗನ್ಸ್ ಯಾವ್ಯಾವುದು ಅಂದರೆ ದ ಜನರಲ್ ಅಸೆಂಬ್ಲಿ, ದ ಟ್ರಸ್ಟಿಶಿಪ್ ಕೌನ್ಸಿಲ್, ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ದ ಸೆಕ್ರೆಟರೇಟ್. ಸೊ ಈ UNSCದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಇಂಟರ್ನ್ಯಾಷನಲ್ ಪೀಸ್ ಮತ್ತು ಸೆಕ್ಯೂರಿಟಿನ ಮೇಂಟೈನ್ ಮಾಡುವಂಥದ್ದು. ಇದರಲ್ಲಿ ಟೋಟಲಾಗಿ 15 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಮತ್ತು 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಈ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ 2 years ಒನ್ಸ್ ಎಲೆಕ್ಟ್ ಆಗ್ತಾರೆ. ಸೊ 5 ಪರ್ಮನೆಂಟ್ ಮೆಂಬರ್ಸ್ ಯಾರ್ಯಾರು ಅಂದರೆ ಯುನೈಟೆಡ್ ಸ್ಟೇಟ್ಸ್, ದ ರಷ್ಯನ್ ಫೆಡರೇಷನ್, ಫ್ರಾನ್ಸ್, ಚೈನಾ ಆ್ಯಂಡ್ ದ ಯುನೈಟೆಡ್ ಕಿಂಗ್ಡಮ್. ಸೊ ಈಚ್ ಮೆಂಬರ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ಗೆ 1 vote ಇರುತ್ತೆ. ಈಗ ಏನಾದರೂ ರೆಸೊಲ್ಯೂಷನ್ ಪಾಸ್ ಮಾಡಬೇಕಂದ್ರೆ, ಇನ್ ಕೇಸ್ ಪರ್ಮನೆಂಟ್ ಮೆಂಬರ್ಸ್ ಏನಾದರೂ ಆ ರೆಸೊಲ್ಯೂಷನ್, ಪರ್ಮನೆಂಟ್ ಮೆಂಬರ್ಸಲ್ಲಿ ಯಾರಾದರೂ ಒಬ್ಬರು ಕೂಡ ರೆಸೊಲ್ಯೂಷನ್ಗೆ ಅಗೇನ್ಸ್ಟ್ ಆಗಿದ್ದು ನೋ ಅಂದರೆ ಅದಲ್ಲೇ ಬ್ಲಾಕ್ ಆಗುತ್ತೆ. ಈ ಮತ್ತು ಕೌನ್ಸಿಲ್ಸ್ ಪ್ರೆಸಿಡೆನ್ಸಿ ಏನಿದೆ ಅದು ಎವ್ರಿ ಮಂತ್ ಈ 15 ಮೆಂಬರ್ಸ್ ಮಧ್ಯೆ ರೊಟೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಆರ್ಟಿಕಲ್, WPI ಇನ್ಫ್ಲೇಷನ್ ಹಿಟ್ಸ್ ಹೈ ಆಫ್ 10.5%. ಸೊ WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ. ಸೊ ಇನ್ಫ್ಲೇಷನ್ ಏನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೆಷರ್ ಮಾಡಿದೆ ಅದರ ಪ್ರಕಾರ ಈ ಸತಿ 10.5%ಗೆ ಇನ್ಕ್ರೀಸ್ ಆಗಿದೆ ಏಪ್ರಿಲಲ್ಲಿ. ಅಂದರೆ ಏಪ್ರಿಲಲ್ಲಿ 10.5% ಇದೆ. ಬಟ್ ಪ್ರೀವಿಯಸ್ ಮಂತ್ಸ್ ನೋಡಿದ್ರೆ ಮಾರ್ಚಲ್ಲಿ 7.4% ಇತ್ತು, ಮತ್ತು ಫೆಬ್ರವರಿಲಿ 4.8% ಇತ್ತು. ಸೊ ಇವಾಗ ನಾವು WPI ಮತ್ತು CPI ಮಧ್ಯೆ ಇರುವಂಥ ಡಿಫ್ರೆನ್ಸ್ ನೋಡೋಣ. ಸೊ WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಡೆಫಿನೇಷನ್ ಬಂದು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಈಸ್ ಅ ಮೆಷರ್ ಆಫ್ ಆವ್ರೇಜ್ ಚೇಂಜ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಅಟ್ ಅ ಹೋಲ್ಸೇಲ್ ಲೆವೆಲ್. ಸೊ ಹೋಲ್ಸೇಲ್ ಲೆವೆಲಲ್ಲಿ ಪ್ರೈಸಸ್ ಏನು ಚೇಂಜ್ ಆಗುತ್ತೆ ಅದನ್ನು ಮೆಷರ್ ಮಾಡುತ್ತೆ WPI. ಸೊ CPI ಅಂದರೆ ದಿಸ್ ಕ್ಯಾಲ್ಕುಲೇಟ್ಸ್ ಪ್ರೈಸ್ ಚೇಂಜಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಅ ಕನ್ಸ್ಯೂಮರ್ ಹ್ಯಾಸ್ ಟು ಪೇ ಫಾರ್ ಕನ್ಸ್ಯೂಮಿಂಗ್ ಅ ಬ್ಯಾಸ್ಕೆಟ್ ಆಫ್ ಗುಡ್ಸ್. ಸೊ ಕನ್ಸ್ಯೂಮರ್ ಏನು ಪೇ ಮಾಡೋರು ತೊಗೊತಾರಲ್ಲ ಅಲ್ಲಿ ಚೇಂಜ್ ಆಗುವಂಥ ಪ್ರೈಸ್ನ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ WPIನ ಪಬ್ಲಿಷ್ ಮಾಡುವಂಥವ್ರು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, CPI ಪಬ್ಲಿಷ್ ಮಾಡುವಂಥವ್ರು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್. ಸೊ ಸ್ಟೇಜಸ್ ಇನ್ವಾಲ್ವ್ಡ್, WPI ಮೆಷರ್ಸ್ ದ ಇನಿಷಿಯಲ್ ಆರ್ ದ ಫಸ್ಟ್ ಸ್ಟೇಜ್ ಆಫ್ ಟ್ರಾನ್ಸಾಕ್ಷನ್ನ ಇದು ಮೆಷರ್ ಮಾಡುತ್ತೆ. ಬಟ್ CPI ಫೈನಲ್ ಆರ್ ಲಾಸ್ಟ್ ಸ್ಟೇಜ್ ಆಫ್ ಟ್ರಾನ್ಸಾಕ್ಷನ್ನ ಅದು ಮೆಷರ್ ಮಾಡುತ್ತೆ. WPI ಬರೀ ಗೂಡ್ಸ್ ಮಾತ್ರ ಕವರ್ ಮಾಡುತ್ತೆ, ಅದ್ರ ಸ್ಕೋಪ್ ಇದು. ಆ್ಯಂಡ್ CPIದು ಸ್ಕೋಪ್ ಬಂದು ಇಟ್ ಕವರ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ರೆಫರೆನ್ಸ್ ಇಯರ್ WPIದು ಇಟ್ ಯೂಸಸ್ ಫಿನಾನ್ಷಿಯಲ್ ಇಯರ್ ಆಸ್ ಅ ರೆಫರೆನ್ಸ್, ಬಟ್ CPI ಇಟ್ ಯೂಸಸ್ ಕ್ಯಾಲೆಂಡರ್ ಇಯರ್ ಆಸ್ ಅ ರೆಫರೆನ್ಸ್. ನೆಕ್ಸ್ಟ್ ಆರ್ಟಿಕಲ್, ನೋ ಲರ್ನಿಂಗ್ ಫ್ರಮ್ ದ ಸ್ಪ್ಯಾನಿಷ್ ಫ್ಲೂ. 1918 ಒಂದು ಇನ್ಫ್ಲೂಯೆನ್ಸಾ ಪ್ಯಾಂಡಮಿಕ್ ಆಗಿತ್ತು. ಆ್ಯಂಡ್ ಅದರ ಹೆಸರು ಬಂದು ಸ್ಪ್ಯಾನಿಷ್ ಫ್ಲೂ. ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತು. ಸೊ ಈ ಸ್ಪ್ಯಾನಿಷ್ ಫ್ಲೂ 2 years ಇತ್ತು. ಟೋಟಲ್ 3 waves ಇತ್ತು. 500 million ಪೀಪಲ್ಗೆ ಇದು ಇನ್ಫೆಕ್ಟ್ ಆಗಿತ್ತು. ಆ್ಯಂಡ್ 50 million ಪೀಪಲ್ ಡೆತ್ ಕೂಡ ಆಗಿತ್ತು. ಸೊ ನಾವು ಇಷ್ಟೆಲ್ಲ ಹಿಸ್ಟ್ರಿ ಇಟ್ಕೊಂಡು ಕೂಡ ಈ ಆರ್ಟಿಕಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟೆಲ್ಲ ಹಿಸ್ಟ್ರಿ ಇದ್ದರೂ ಕೂಡ ನಾವು ನಮ್ಮ ಪಾಸ್ಟಿಂದ ನಾವೇನೂ ಕಲ್ತಿಲ್ಲ. ಬಿಕಾಸ್ ಒಂದು ಥಾಟ್ ಇದೆ ಏನಂದರೆ, ಯಾರಿಗೆ ನಾಲೆಡ್ಜ್ ಬರುತ್ತೆ ಅವರು ವೈಸರ್ ಆಗ್ಬೋದು, ಬಟ್ ಆ ನಾಲೆಡ್ಜಿಂದ ಒಬ್ಬರು ಪರ್ಸನ್ ಬಿಹೇವಿಯರ್ನ ಚೇಂಜ್ ಮಾಡೋದಕ್ಕಾಗ. ಮತ್ತು ರೆಸ್ಟೋರೆಂಟ್ಸ್ನ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಜನಗಳಿಗೂ ಕೂಡ ಸ್ಪ್ಯಾನಿಷ್ ಫ್ಲೂ ಬಗ್ಗೆ ತಿಳಿದಿತ್ತು, ಬಟ್ ಅವೇರ್ನೆಸ್ ಆ್ಯಕ್ಷನ್ ಯಾರೂ ತೊಗೊಳ್ಲಿಲ್ಲ. ಈ COVID-19 ಚೇನ್ ಬ್ರೇಕ್ ಆಗಬೇಕಂದ್ರೆ ಅದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಬಟ್ ನಾವಷ್ಟೇ ಅಲ್ಲ, ಈಗ ಗೌರ್ಮೆಂಟ್ ಕೂಡ ಫೇಲ್ ಆಯಿತು ಈ ಪಾಸ್ಟ್ ಸ್ಪ್ಯಾನಿಷ್ ಫ್ಲೂಯಿಂದ ತಿಳ್ಕೊಳೋದಕ್ಕೋಸ್ಕರ. ನಮ್ಮ ಹಿಸ್ಟ್ರಿಯಿಂದ ತಿಳ್ಕೊಳೋದ್ರಲ್ಲಿ ಗೌರ್ಮೆಂಟ್ ಕೂಡ ಫೇಲ್ ಆಗಿದೆ. ಬಿಕಾಸ್ ಅವರು ಕೂಡ ಎಲೆಕ್ಷನ್ ರ್ಯಾಲೀಸ್ನ ಕಂಡಕ್ಟ್ ಮಾಡಿದ್ರು, ರಿಲೀಜಿಯಸ್ ಗ್ಯಾದರಿಂಗ್ಸ್ ಅಲೌಡ್ ಮಾಡಿದ್ರು. ಸೊ ಇಂಥ ಎಮರ್ಜೆನ್ಸಿ ಸ್ಟ್ರೇನ್ ಬರ್ತಾ ಇದ್ರು ಕೂಡ ಲಾಕ್ಡೌನ್ ಮಾಡೋಕ್ಕೆ ಹೆಸಿಟೇಟ್ ಮಾಡಿದ್ರು. ಸೊ ಇಂಡಿಯಾಗೆ ಒಂದು ಆಪರ್ಚುನಿಟಿ ಇತ್ತು ಮಿಸ್ಟೇಕ್ಸಿಂದ ಕಲಿಯುವಂಥದ್ದು, ಬಟ್ ಕಲೀಲಿಲ್ಲ. ಸೊ ಇವಾಗ ಫೇಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.